ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಮ್ಮಿ, ವೆಲ್ಕಮ್ ಬ್ಯಾಕ್ ಟು ಕೈತತ್ತು ಶೋ. ಸೊ ಇವತ್ತು ನಾಗರ ಪಂಚಮಿಯ ನಿಮಿತ್ತ ನಮ್ಮ ವೀಕ್ಷಕರಿಗೆ ಏನು ಮಾಡಿ ತೋರಿಸ್ಬೇಕಂತದ್ರಿ? ಪ್ರಸಾದ ಅಂದ್ರೆ ಅಳ್ಳಿಟ್ಟು ಅಂತಾರೆ. ಓಕೆ, ಸೊ ನಾಗಪ್ಪಗೆ ಫೇವ್ರೇಟ್ ಪ್ರಸಾದ ಆದಂಥ ಅಳ್ಳಿಟ್ಟನ್ನು ಮಾಡಿ ತೋರಿಸ್ಬೇಕಂತಂದ್ರೆ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬರ್ರಿ. ಗೋಧಿ ಹಿಟ್ಟು, ಪುಟಾಣಿ ಹಿಟ್ಟು, ಏಲಕ್ಕಿ, ತುಪ್ಪ, ಉಪ್ಪು, ಲವಂಗ, ತುರ್ದಿರೋ ಕೊಬ್ಬರಿ ಮತ್ತು ಬೆಲ್ಲ. ಮಮ್ಮಿ, ಹಂಗಿತ್ತಂದ್ರೆ ಅಳ್ಳಿಟ್ಟು ಮಾಡಕ್ ನಿನಗೆ ಫಸ್ಟಿಗೆ ನಾ ಏನು ಕೊಡ್ಲಿ? ಫಸ್ಟಿಗೆ ಬಾಳ್ಗಿ ಕೊಡು. ಏನು ಮಾಡೋಣ ಮಮ್ಮಿ ಈಗ ಹಿಟ್ಟು ಹಾಕೊಂಡು ಇದ್ರಾಗ ಯಾವುದು? ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಹಾಕೊಂಡು. ಗೋಧಿ ಹಿಟ್ಟು ಇದು ಎಷ್ಟು ತೊಗೊಂಡಿದ್ರಿ? ಒಂದು ಬೌಲ್ ಅಷ್ಟೇ. ಓಕೆ, ಅಷ್ಟು ಹಾಕ್ಬಿಡ್ಲೆ? ಮೊದ್ಲ ತುಪ್ಪ ಹಾಕಿ ಹುರಿಬಾರ್ದು. ಮೊದಲು ಸ್ವಲ್ಪ ಹಿಂಗೆ ಹುರ್ಕೋಬೇಕು. ಆಮೇಲೆ ಒಣಾದನ ಆಮೇಲೆ ಹಿಂದಾಡೆ ತುಪ್ಪ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋದು. ಅಂದ್ರೆ ಹಿಟ್ಟು ಒಳಗೂ ಹಸಿ ತನ ಇರ್ತೈತೆ ಅನ್ನೋದಕ್ಕೆ ಹುರ್ಕೋಬೇಕನ್ನ? ಜಿಗಟಾಗಿರ್ತೈತಲ್ಲ ಗೋಧಿ, ಅದಕ್ಕೆ ಸ್ವಲ್ಪ ಹುರಿದ್ರೆ ಅದ್ರದ್ದು ಇದು ಕಮ್ಮಿ ಆಕೈತಿ, ಜಿಗಟ್ ಕಡಿಮೆ ಆಕೈತಿ. ಓಕೆ, ಇದಕ್ಕೆ ಈಗ ಸ್ವಲ್ಪ ಇದು ಹಾಕೊಂಡು ಪವನ್. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಮಮ್ಮಿ. ತುಪ್ಪ ಹಾಕೋಣ ಇದಕ್ಕೆ? ಸ್ವಲ್ಪ ಹಾಕುದು. ಓಕೆ, ನೋಡ್ರಿ ಎಷ್ಟು ಬೇಕು? 1 ಸ್ಪೂನ್ ಅಷ್ಟು ತುಪ್ಪ ಸಾಕು ಮಮ್ಮಿ? ಸಾಕು. ಓಕೆ, ಸ್ವಲ್ಪ ಅದು ಕೂಡಿತೆ ಅಂದ್ರೆ ತೆಗೆದು ಬಿಡುದು. ಓಕೆ, ತುಪ್ಪ ಎಲ್ಲ ಕೂಡ್ತಂದ್ರೆ ಗ್ಯಾಸ್ ಬಂದ್ ಮಾಡ್ಬಿಡೋದು. ಹಳೆ ಕಾಲದಾಗೂ ನಿಮ್ಮ ಊರಾಗೂ ನೀವು ಹಿಂಗ ಮಾಡ್ತಿದ್ರಿ ಮಮ್ಮಿ? ಇಲ್ಲ, ಮೊದಲಿನ ಮಂದಿ ಗೋಧಿ ಹುರಿದ ಅದಕ್ಕೆ ಕಡ್ಲಿ ಅದು ಹುರ್ಕೊಂಡ ಹಿಟ್ಟು ಹಾಕೊಂಡ್ ಬಂದ್ ಮಾಡ್ತಿದ್ರ. ಓಕೆ, ಈಗ ಅದೆಲ್ಲ ನಡೆಯಂಗಿಲ್ಲ. ಎಲ್ಲಿ ಪುರ್ಸೊತ್ ಬೇಕಲ್ರಿ ಮಂದಿಗೆ? ಮನ್ಯಾಗ ಗೋಧಿ ಇಟ್ಟಿರ್ತೈತಿ, ಅದನ್ನ ತಗೊಂಡ್ ಬಡ ಬಡ ಹುರ್ಕೊಂಡು ಮಾಡ್ಕೊಳ್ಳೋದಂತೇಳಿ ಈ ರೀತಿ ಹೊಸ ಟೆಕ್ನಿಕ್ ಅನ್ನ ನಮ್ಮ ಮಮ್ಮಿ ಕಂಡಿಡ್ದಾರೆ. ಹೌದಲ್ಲ? ನಮ್ಮ ಮಮ್ಮಿ ಭಾರಿ ಹೈಲಿ ಇಂಟೆಲಿಜೆಂಟ್ ರೀ. ಮಮ್ಮಿ ಇದನ್ನ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು, ಇಲ್ಲಾಂದ್ರೆ ಹಿಟ್ಟು ಸುಟ್ಟು ಬಿಡ್ತೈತಿ, ಹೊತ್ತಿ ಬಿಡ್ತೈತಿ ಭಯಂಕರ. ಆಮೇಲೆ ತಿನ್ನಾಕ ಹಂಗಿಲ್ಲ, ಕಡು ಹತ್ತೈತಿ. ಇದು ಮಿಕ್ಸ್ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡೋಣ. ಓಕೆ, ಮತ್ತೆ ಇದ್ರಾಗ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಂಡ ಮಿಕ್ಸ್ ಮಾಡ್ಕೊ. ಪುಟಾಣಿ ಹಿಟ್ಟು ಎಷ್ಟು ಹಾಕ್ಲಿ ಮಮ್ಮಿ? ಅಷ್ಟು ಹಾಕ್ಬಿಡ್ಲಿದ್ನ? ಬೇಡ, 1-2 ಚಮಚದಷ್ಟು ಹಾಕಿ. 2 ಚಮಚದಷ್ಟು ಪುಟಾಣಿ ಹಿಟ್ಟು. ಇದು ಸ್ವಲ್ಪ ಹಸಿ ಇರ್ತೈತೆ ಅಂತ ಹೇಳಿ ಇದ್ರಾಗ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋದ. ಸುಮ್ಮ ಹಂಗ ಹೆಸರಿಗೆ ಬಾಳೆಹಣ್ಣು ಬಿಸಿ ಮಾಡ್ಬೇಕಂತೇನಿಲ್ಲ. ಇಲ್ಲ, ಇದ ಬಿಸಿ ಇರ್ತೈತಿ ಹಿಟ್ಟು, ಅದ್ರಾಗ ಹಾಕಿ ಬಿಸಿ ಮಾಡ್ಕೊಂಡು ಬಿಡುದು. ಎಷ್ಟೊಂದು ಘಮ ಘಮ ವಾಸನೆ ಬರಾಕತ್ತಿ ನೋಡ್ರಿ ಅದ್ರದ್ದು. ಈಗ ಇದನ್ನ ಕೆಳಗಿಟ್ಬಿಡ್ಪ. ಓಕೆ, ಮುಂದೇನು ಮಾಡೋಣ ಮಮ್ಮಿ? ಹೆಂಗಿತ್ತಂದ್ರೆ ಈಗ ಒಂದು ಬಾಂಡಿ ತಗೋ, ಸ್ವಲ್ಪ ನೀರು ಹಾಕಿ ಬೆಲ್ಲ ಕರ್ಗಿಸ್ಕೊಂಡು. ಓಕೆ, ಸೊ ಗ್ಯಾಸನ್ನು ನಾನು ಇಲ್ಲೇ ಆನ್ ಮಾಡ್ತೇನೆ ಮಮ್ಮಿ. ಅಲ್ಲಿ ಬಾಂಡಿ ಐತೆ ನೋಡಿ, ಇಟ್ಬಿಟ್ಟಿದ್ರ ಮೇಲೆ ನಾನು ನೀರು ಹಾಕ್ತೇನೆ, ಬೆಲ್ಲ ಕರಗಿಸ್ಕೊಂಡಂತ. ಈಗ ಎಷ್ಟು ಬೆಲ್ಲ ತಗೊಳತ್ತೇವೆ ಅಷ್ಟೇ ನೀರು ಹಾಕೋಬೇಕಲ್ಲ ಮಮ್ಮಿ ಇದಕ್ಕೆ? ಹಂಗೇನಿಲ್ಲ, ಬೆಲ್ಲ ಕರ್ಗಿಸೋಲ್ಲ ಸ್ವಲ್ಪ ಒಂದು ಅರ್ಧ ವಾಟೆದಷ್ಟು ನೀರು ಹಾಕೊಂಡು. ಅರ್ಧ ವಾಟೆದಷ್ಟು ನೀರು ಹಾಕೊಂಡು ಇದಕ್ಕೆ ಬೆಲ್ಲ ಹಾಕೊಂಡ್ಬಿಡೋಣ ಮಮ್ಮಿ. ಎಷ್ಟು? 1 ಚಮಚ ಹಾಕ್ಲಿ ಬೆಲ್ಲ ಇದಕ್ಕೆ? 1 ಚಮಚ ಮೇಲೆ ಸೊಪ್ಪು ಹಾಕಿ. 1 ಚಮಚ ಮೇಲೆ 1.5 ಚಮಚ ಅಷ್ಟು ಹಾಕ್ಲೆ? ಓಕೆ, 1-1.5 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ. ಇದನ್ನ ಕರಗಿಸ್ಕೋಣ ಮಮ್ಮಿ. ಇಷ್ಟು ಕರಗಿದ್ರೆ ಸಾಕೇನಿಗಿದೆ? ನೀರೊಳಗೆ ಇಷ್ಟು ಬೆಲ್ಲ ಕರಗಿದ್ರೆ ಸಾಕು. ಅದೇ ನಾನು ಬರ್ಬೇಕಂತೇನಿಲ್ಲ, ಬಂದ್ ಮಾಡ್ಬಿಡೋಣ. ಓಕೆ, ಬೆಲ್ಲ ಕರಗೈತಿ. ಮುಂದೆ ಏನ್ ಮಾಡ್ಕೊಂಡು ಮಮ್ಮಿ? ಹಿಟ್ಟು ತಣ್ಣಗಾಗೈತಲ್ಲ, ಅದನ್ನ ಬಾಳ್ಗೆ ಒಳಗೆ ಹಾಕೋದು. ಓಕೆ, ಒಂದ್ ಬಾಳ್ಗೆ ಕೊಡ್ಲಿ ಹಂಗಿತ್ತಂದ್ರ? ಇದು ನೋಡಿ, ಇಲ್ಲೊಂದು ನಿಂಗೆ ಬಂಡಿ ಇಟ್ಟೇನಿ, ಇದ್ರೊಳಗ ತಣ್ಣಗಾದಂತ ಹಿಟ್ಟು ರೆಡಿ ಮಾಡ್ಕೊಂಡಿದ್ದನ್ನ ಹಾಕೇನಿ, ಹಾಕ್ಬೇಕು. ಓಕೆ, ಈ ಸೈಡ್ ಬರ್ರಿ. ಮುಂದೆ ಏನ್ ಮಾಡ್ತೀರಿ ಮಾಡಿ ಬರ್ರಿ, ನಾನೇ ಎಲ್ಲ ಮತ್ತೆ ಅಡಿಗೆ ಮಾಡ್ದಂಗ ಆಕೈತಿ. ಬರ್ರಿ ಈ ಸೈಡ್ ಬರ್ರಿ. ಇದ್ರಾಗ ಕರ್ಗಿದ್ದ ಬೆಲ್ಲ ನೀರ ಹಾಕೋದು. ಓಕೆ, ಹಿಂಗ ಹಾಕೋರಿ. ತರಿಲ್ಲ ಹಾಕ್ಲಮ್ಮ? ಎಷ್ಟು ಹಾಕ್ಬೇಕು? ಅಷ್ಟು ಹಾಕ್ಬೇಕನ? ಅದಷ್ಟು ಹಾಕ್ಬೇಕು, ಬೆಲ್ಲ ಹಾಕ್ಬೇಕಲ್ಲ. ಓಕೆ, ನೋಡ್ರಿ, ಹಿಟ್ಟು ಪೂರ್ತಿ ತಣ್ಣಗ ಹಾಕ್ಬಿಡ್ಬೇಕು. ಆಮೇಲೆ ಬಿಸಿ ಬಿಸಿ ಕರಗಿದಂಥ ಬೆಲ್ಲನ ಹಾಕೋಬೇಕು. ಈಗ ಇದಕ್ಕೆ ಮತ್ತೇನು ಹಾಕೋತೀರಿ ಮಮ್ಮಿ? ಸ್ವಲ್ಪ ಎಲ್ಲ ಕೂಡ್ಲಿ, ಇನ್ನೊಂದು ಸ್ವಲ್ಪ ತುಪ್ಪ, ಏಲಕ್ಕಿ, ಸ್ವಲ್ಪ ಉಪ್ಪು. ಓಕೆ, ಬಿಸಿ ಭಾಳ ಇರ್ತೈತೆ, ಅದ್ರೊಳಗೆ ಕೈ ಹಾಕಕ್ಕೆ ಹೋಗ್ಬಿಟ್ರಿ ಡೈರೆಕ್ಟಾಗಿ, ಚಂದ ಮಿಕ್ಸ್ ಆಗೋಲ್ತ ಅಂತೇಳಿ. ಸ್ವಲ್ಪ ತಣ್ಣಗಾಗ್ಲಿ, ರಿಲ್ಯಾಕ್ಸ್ ಆಗಿ ಮಾಡ್ರಿ. ಈಗೆಲ್ಲ ತಣ್ಣಗಾಗೈತಿ. ಈಗ ಸ್ವಲ್ಪ ಉಪ್ಪು ಹಾಕೋದು. ಉಪ್ಪು ಹಾಕ್ಲವ? ಯಾಕಂದ್ರೆ ಸ್ವೀಟ್ ಇದ್ರೆ ಸ್ವಲ್ಪ ಉಪ್ಪು ಬೇಕು ಅದಕ್ಕೆ. ಸ್ವೀಟ್ ಇದ್ರೆ ಉಪ್ಪು ಬೇಕಾ? ಓಕೆ, 1 ಚಿಟಿಕೆ ಎಷ್ಟು ಹಾಕ್ಲವ? ಓಕೆ, ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಡ್ಲ? ಒಂದು 2 ಏಲಕ್ಕಿದು ಪುಡಿ ಐತೆ ನೋಡ್ರಿ ಇದು. ಆಮೇಲೆ ಸ್ವಲ್ಪ ಹಾಕಿ, 1 ಚಮಚದಷ್ಟು. 1 ಚಮಚದಷ್ಟು ತುರಿದಿದ್ದಂಥ ಕೊಬ್ಬರಿ. ಮತ್ತೇನು ಹಾಕೋನು? ಈಗ ಏನು ಮಾಡೋದಿದ್ದ, ಸ್ವಲ್ಪ ತುಪ್ಪ ಹಾಕೊಂಡ ಇನ್ನೊಂದಿಟ್ಟ ಕರಗಿಸ್ಕೋತೀರಿ? ಮಿಕ್ಸ್ ಮಾಡ್ಕೋತೀರಿ? ಬೇಡ, ಸ್ವಲ್ಪ ಬೇಕಂದ್ರೆ ತಣ್ಣೀರ್ಲಿ ಒಂದಿಟ್ಟು
ಕಲ್ಸ್ಕೊಳಕ್ಕೆ ಕೈಗೆ ನೀರು ತನ್ನ ನೀರು ಬೇಕಾದ್ರೆ ಕೈಗೆ ಹಚ್ಕೊಳ್ಳೋದು. ಹ್ಞೂ ಈ ಬೌಲಾಗ ಹಾಕೊಡ್ಲಿ ಅಂತ ತಣ್ಣೀರು ಹ್ಞೂ ಕೈ ಬಿಸಿ ಹತ್ತದ ಅಂತೇಳಿ ಹ್ಞೂ ಸಾಕು. ಇಷ್ಟಾದ್ರೆ ಆತ್ ಮಮ್ಮಿ ಇದು ಹಳ್ಳಿಟ್ಟು ಆತು. ಎಷ್ಟು ಸರಳವಾಗಿ ಮಾಡುವಂಥ ಹಳ್ಳಿಟ್ಟು. ಇದನ್ನ ಮ್ಯಾಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತೇವೆ ನಾವು. ಹ್ಞೂ ಎಲ್ಲ ಮಿಕ್ಸ್ ಆತೀಗ ಸಣ್ಣ ಸಣ್ಣ ಇದು ಮಾಡೋದು ಹಳ್ಳಿಟ್ಟು. ಹಿಂಗೆ ಉಂಡಿಗತ್ತೆ ಮಾಡಿ ಅದಕ್ಕೆ ಒಂದು ತೂತು ತೆಗಿತಾರೆ. ಇಲ್ಲ ಹಾಂ ಇಷ್ಟ ಮಾಡಿಡುದು. ಓಕೆ ಇಷ್ಟಿಷ್ಟ ರೆಡಿ ಆದವು ಅಂದ್ರೆ ಆತು ನೋಡ್ರಿ ಹಳ್ಳಿಟ್ಟು. ಈಗ ನಾ ಅದನ್ನು ಟೇಸ್ಟ್ ಮಾಡ್ತೇನಂತ. ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಪ್ರಸಾದ ಹಳ್ಳಿಟ್ಟು ರೆಡಿ ಆಗೈತಿ. ಇಂದ ಟೇಸ್ಟ್ ಮಾಡಕ್ ನಮ್ಮ ಶ್ವೇತಾ ಅವರು ಬುಸ್ ಅಂತ ಓಡಿ ಬಂದಿದ್ದಾರೆ ನೋಡ್ರಿ ಇವತ್ತು. ಟೇಸ್ಟ್ ಮಾಡೋಣ್ರಿ. ಎಸ್ ಎಷ್ಟು ಚಂದ ರಂಗೋಲಿ ಹಾಕ್ಯಾರ. ಅದನ್ನ ಬಾಳಿ ಎಲ್ಯಾಗ ಸಾರಿ ಏನದ ಕಾಬಾಳಿ ಎಲೆ ಒಳಗ ಪ್ರೆಸೆಂಟ್ ಮಾಡ್ಯಾರ. ಅತ್ಯದ್ಭುತ ಪ್ರಸಾದ ನೀವು ತಗೋರಿ. ತಗೋರಿ ಮಮ್ಮಿ. ಹಳ್ಳಿಟ್ಟು ತುಪ್ಪ ಹಚ್ಕೊಂಡು ಕಣ್ಣಿಗೆ ಹಚ್ಕೊಂತೀನಿ. ಫುಲ್ ಸಾಫ್ಟ್ ಆಗ ಮಸ್ತ್ ಅಂದ್ರೆ ಮಸ್ತ್. ಸಾಫ್ಟ್ ಆಗಿದೆ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ನಾಗಪ್ಪಗ ಇದನ್ನ ಪ್ರಸಾದ ಮಾಡಿ ಕೊಡ್ರಿ. ನಾಗಪ್ಪ ನಿಮ್ಮ ಮೇಲೆ ಇಂಪ್ರೆಸ್ ಆಗಿ ನಿಮ್ಮ ಈಡೇರಿಕೆಗಳನ್ನೆಲ್ಲ ಈಡೇರಿಸ್ಬಿಡ್ತಾನೆ. ಹೌದಲ್ರಿ? ಇವತ್ತಿನ ಎಪಿಸೋಡ್ ಒಳಗಂತೂ ನಾಗ ಪಂಚಮಿ ವಿಶೇಷ ಹಳ್ಳಿಟ್ ಮಾಡಿ ತೋರಿಸಿದ್ರೆ ನಮ್ಮ ಅತ್ತಿಯರ. ಮತ್ತು ನಿಮಗೆ ಯಾವ್ಯಾವ ರೆಸಿಪಿ ಬೇಕನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಆ ರೆಸಿಪಿನ ತೋರ್ಸಕ್ಕೆ ಟ್ರೈ ಮಾಡ್ತೇವಂತ. ಮತ್ತು ನೀವು ಅನ್ಕೋಬಹುದು ಭಾಳ ದಿವಸ ಆತ ಬರೀ ಗೆಸ್ಟ್ ಬಂದೇ ಇಲ್ಲ, ನೀವ ಕುಕ್ ಮಾಡತ್ತೀರ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಭಾಳ ಮಳೆ ಇರೋದ್ರಿಂದ ಯಾರು ಗೆಸ್ಟ್ ಬರಕ್ಕೆ ತಯಾರಿರ್ಲಿಕ್ಕೆ ಸದ್ಯಕ್ಕೆ ಮಳೆ ನಿಂದಿರ್ಲಿ ಅಂತೇಳಿ ಅನ್ನಕತ್ತಾರ. ಸೊ ಅದ್ರ ಸಲುವಾಗಿ ನಾವ ಕುಕ್ ಮಾಡಿ ತೋರ್ಸಾಕತ್ತೇವೆ ನಿಮಗೆ. ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಎಪಿಸೋಡ್? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದ್ದು ಟಾಕ್ ಟು ಶ್ವೇತಾ ಪೌಂಡ್ ಬೆಳಗಾವಿ ಚಿಟ್ಟೆ ಕಾಯ್ತಿತ್ತು. ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಸಿಗೋಣಂತ. ಲವ್ ಯು. ಅಲ್ಪ ಬೈ. ಟೇಕ್ ಕೇರ್.